ಗಣೇಶ ವಿಸರ್ಜನೆ ಘನಘೋರ ದುರಂತಕ್ಕೆ ಸಂಬಂಧಪಟ್ಟಂತೆ ಲಾರಿ ಚಾಲಕನ ಕಂಪ್ಲೀಟ್ ಡೀಟೇಲ್ಸ್ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಗಣೇಶ ವಿಸರ್ಜನೆ ಘನಘೋರ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಾರಿ ಚಾಲಕ ಭುವನೇಶ್ ಮೂಲತಃ ಹಾಸನ ಜಿಲ್ಲೆಯವನು ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಹೊಳೆ ನರಸೀಪುರದ ಕಟ್ಟೆ ಬೆಳಗುಲಿ ಗ್ರಾಮದವರು ಅನ್ನೋದು ಗೊತ್ತಾಗ್ತಾ ಇದೆ. ಭುವನೇಶ್ ಬಹಳ ಒಳ್ಳೆ ವ್ಯಕ್ತಿ ಅಂತ ಹೇಳ್ತಾರೆ ಊರಿನವರು. ಹೆಂಡತಿಗಾಗಿ ಬಹಳ ಹಣವನ್ನ ಖರ್ಚು ಮಾಡಿದ್ರಂತೆ ಭುವನೇಶ್ ಅವರು. ಸಾಲ ಮಾಡಿಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ದ ಭುವನೇಶ್ ಹೆಂಡತಿ ಸಾವಿನ ಬಳಿಕ ಮಗುವಿನ ಜವಾಬ್ದಾರಿಯನ್ನ ಕೂಡ ಹೊತ್ತಿದ್ದಾರೆ ಭುವನೇಶ್. ವೃದ್ಧೆ ಹೆತ್ತವರನ್ನ ನೋಡಿಕೊಳ್ಳುವ ಹೊಣೆಯೂ ಕೂಡ ಇವರ ಮೇಲೆ ಇತ್ತು. ಕಷ್ಟಪಟ್ಟು ದುಡಿತಾ ಇದ್ದವನಿಗೆ ಅಪಘಾತದಿಂದ ಇದೀಗ ಕೆಟ್ಟ ಹೆಸರು ಬಂದಿದೆ. ಗಣೇಶ ವಿಸರ್ಜನೆ ಘನಘೋರ ದುರಂತ ಪ್ರಕರಣ ಆಯ್ತಲ್ಲ, 9 ಮಂದಿ ಸಾವನ್ನಪ್ಪಿದ್ರಲ್ಲ, 9 ಮಂದಿ ಸಾವನ್ನಪ್ಪೋದಕ್ಕೆ ಈ ಭುವನೇಶ್ ಅವರೇ ಕಾರಣ. ಯಾಕಂತಂದ್ರೆ ಅತಿ ವೇಗವಾಗಿ ಗಾಡಿಯನ್ನ ಓಡಿಸ್ಕೊಂಡು ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಗಣೇಶ ಮೆರವಣಿಗೆ ಸಾಗ್ತಾ ಇತ್ತು. ಮೆರವಣಿಗೆ ಸಾಗುವಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಮೆರವಣಿಗೆ ಸಾಗ್ತಾ ಇದೆ, ನಿಧಾನವಾಗಿ ಹೋಗಬೇಕು ಅನ್ನುವಂತಹ ಆಲೋಚನೆಯಲ್ಲಿ ಇರ್ತಾರೆ ಡ್ರೈವರ್ಗಳು. ಬಟ್ ಆದರೆ ಅವತ್ತದ ಆ ರೀತಿಯಾಗಿ ಆಗಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಬೇರೆ ಬೇರೆ ಅನ್ಯ ಧರ್ಮದವರು ಅನ್ನುವಂತಹ ಮಾತುಗಳು ಕೂಡ ಕೇಳಿಬಂತು. ಅದಾದ ನಂತರ FIR ಕಾಪಿ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಯಿತು. ಅವರ ಕಂಪ್ಲೀಟ್ ಡೀಟೇಲ್ಸ್, ಅವರು ಎಲ್ಲಿ ಅವರು ಅನ್ನೋದರ ಕುರಿತು ಕಂಪ್ಲೀಟ್ ಆಗಿ ಮಾಹಿತಿ ಸಿಕ್ಕಿದೆ ಗ್ಯಾರಂಟಿ ನ್ಯೂಸ್ಗೆ. ಲಾರಿ ಚಾಲಕ ಭುವನೇಶ್ ಮೂಲತಃ ಹಾಸನ ಜಿಲ್ಲೆಯವರು ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಹೊಳೆ ನರಸೀಪುರದ ಕಟ್ಟೆ ಬೆಳಗುಲಿ ಗ್ರಾಮದವರು ಅನ್ನೋ ಡೀಟೇಲ್ಸ್ ಸಿಕ್ಕಿರುವಂಥದ್ದು. ಭುವನೇಶ್ ಬಹಳ ಒಳ್ಳೆ ವ್ಯಕ್ತಿ ಅಂತ ಹೇಳಿ ಇಡೀ ಊರಿಗೂರೇ ಹೇಳ್ತಾ ಇದೆ. ಬಹಳ ಒಳ್ಳೆ ವ್ಯಕ್ತಿ ಆತ. ಮತ್ತು ಅವರ ಹೆಂಡತಿ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಸೊ ಹಾಗಾಗಿ ಅವರಿಗೆ ಖರ್ಚನ್ನ ಮಾಡಿದ್ರು. ಆ ಖರ್ಚು ವೆಚ್ಚ ಎಲ್ಲ ಸಾಲವಾಗಿ ಪರಿಣಮಿಸಿತು. ಸಾಲವನ್ನು ತೀರಿಸೋದಕ್ಕೆ ಅಂತ ಹೇಳಿ ಹಗಲು ರಾತ್ರಿ ದುಡಿತಾ ಇದ್ರು ಅವರು ಅಂತ ಹೇಳಿ ಇಡೀ ಊರಿನ ಜನ ಹೇಳ್ತಾ ಇದ್ದಾರೆ. ಈಗ ಈ ಒಂದು ಅಪಘಾತ ಆಯ್ತಲ್ಲ, ಈ ಅಪಘಾತದಿಂದಾಗಿ ಇದೀಗ ಭುವನೇಶ್ಗೆ ಕೆಟ್ಟ ಹೆಸರು ಬಂದಿದೆ ಅಂತ ಹೇಳಿ ಅಲ್ಲಿನ ಊರಿನ ಗ್ರಾಮಸ್ಥರು ಜನ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಸಾಲ ಮಾಡ್ಕೊಂಡಿದ್ದ ಆ ಸಾಲವನ್ನು ತೀರಿಸೋದಕ್ಕೆ ಸಾಕಷ್ಟು ಕಷ್ಟವನ್ನು ಪಡ್ತಾ ಇದ್ದಾರೆ ಅಂತ ಹೇಳಿ ಆತನ ವಿರುದ್ಧ ಕೆಟ್ಟದಾಗಿ ಯಾರು ಕೂಡ ಮಾತನಾಡಬೇಡಿ, ಆತನ ಹಿನ್ನೆಲೆ ಯಾರಿಗೂ ಗೊತ್ತಿಲ್ಲ ಅಂತಂದ್ರೆ ಸುಮ್ಮನೆ ಬಿಟ್ಬಿಡಿ, ಅದನ್ನು ಬಿಟ್ಟು ಊಹಾಪೋಹಗಳನ್ನು ಮಾಡಬೇಡಿ ಅಂತ ಹೇಳಿ ಊರಿನ ಜನರು ಕೂಡ ಹೇಳ್ತಾ ಇದ್ದಾರೆ. ಮತ್ತು FIR ಕಾಪಿಯಲ್ಲಿ ಆತನ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ನೋಡಿ, ಮಗು ಕೂಡ ಇದೆಯಂತೆ. ಮಗುವನ್ನು ಕೂಡ ಆತನೇ ಇದೀಗ ಲಾಲನೆ ಪಾಲನೆ ಮಾಡಬೇಕಾಗಿದೆ. ಬಿಕಾಸ್ ಯಾಕಂದರೆ ಅವ್ರಿಗೆ ಈಗ ಒಂದು ಕಡೆ ಹೆಂಡತಿನೂ ಕೂಡ ಇಲ್ಲ, ಮಗುವಿನ ಕಂಪ್ಲೀಟ್ ಜವಾಬ್ದಾರಿ ಇದೆ. ಈ ನಡುವೆ ಈ ಒಂದು ಅಪಘಾತ, ಈ ಅಪಘಾತದ ಹಿನ್ನೆಲೆಯಲ್ಲಿ ಆತನ ವಿರುದ್ಧ ಕ್ರಮವನ್ನು ಜರುಗಿಸಲೇಬೇಕು ಪೊಲೀಸ್ ಇಲಾಖೆ. ಮಗು ಮತ್ತು ಈಗ ಇರುವಂತಹ ವೃದ್ಧೆಯ ಗತಿ ಏನು ಅಂತ ಹೇಳಿ ಊರಿನ ಜನ ಕೂಡ ಹೇಳ್ತಾ ಇದ್ದಾರೆ. ಬಹಳ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಭುವನೇಶ್ ಅಂತ ಹೇಳ್ತಾ ಇದ್ದಾರೆ. ನೀವು ಯಾವ ಎಷ್ಟು ದಿನ ಆಯ್ತಮ್ಮ ಇಲ್ಲಿ ಬಿಟ್ಟು? ಈಗ ಒಂದು 12 ತಿಂಗಳು ಆಯ್ತು. 2 ತಿಂಗಳು ಆಯ್ತಾ? ಹೊಳೆ ನರಸೀಪುರಕ್ಕೆ ಹೋಗಿ ಏನ್ ಕೆಲಸ ಮಾಡ್ತಿದ್ದಮ್ಮ? ಅಮ್ಮ ಎಲ್ಲ ಅಡಿಗೆ ಸ್ಕೂಲಕ್ಕೆ ಬರ್ತಾರೆ ಅವ್ರಿಗೆ. ಭುವನೇಶ್ ಏನ್ ಕೆಲಸ ಮಾಡ್ತಿದ್ದಮ್ಮ? ಅವನು ಏನ್ ಮಾಡ್ತಾರ ಗೊತ್ತಿಲ್ಲ. ಅಲ್ಲಿದ್ದ ಅಂಗಡಿ ಮಡಿಕೊಂಡಿದ್ದ. ಅಂಗಡಿ ಬಿಟ್ಟು ಲಾರಿಗೆ ಹೋದ. ಏನ್ ಅಂಗಡಿ ಮಾಡ್ಕೊಂಡಿದ್ದ? ಅದು ಏನಂತದ ಒಂದು ಅಂಗಡಿ ಇತ್ತು, ಅಂಗಡಿ ಮಡಿಕೊಂಡ, ಔಷಧಿ ಅಂಗಡಿ ಮಡಿಕೊಂಡಿದ್ದ. ಎಲ್ಲಿ ಹೊಳೆ ನರಸೀಪುರ? ಮೈಸೂರಲ್ಲಿ. ಅದು ಯಾಕಂದ್ರೆ ನಡೆದಿಲ್ಲ ಅಂತ ಹೋಗಿ ಲಾರಿಗೆ ಹೋದ. ಅದು ನಡೆದಿಲ್ಲ ಅಂತ ಲಾರಿಗೆ ನಮ್ಗೆ ಗೊತ್ತಿಲ್ಲ ನೋಡಂದ್ರೆ ಹೋದ ಮೈಸೂರಿಗೆ. ಇಲ್ಲಿ ಒಂದ್ಸಲ ಎಲ್ಲ ಹೋಗ್ತದ ಹತ್ತಾರು ಏನು ಬಂದಾಗ ಹೋಗ್ಬಾರ್ದು. ಅವರು ಮೊದಲು ಆಯುರ್ವೇದಿಕ್ ಅಂಗಡಿ ಮಾಡಿಕೊಂಡಿದ್ರು. ಯಾರು? ಭುವನೇಶ್ ಅನ್ನೋರು ಆಯುರ್ವೇದಿಕ್ ಆಯಿಲ್ ಆನ್ಲೈನ್ ಶರ್ಟ್ಸ್ ಅಂಗಡಿ ಮಾಡಿಕೊಂಡಿದ್ರು.
ಅದು ಸರಿಯಾಗಿ ನಡೀಲಿಲ್ಲ ಅನ್ನೋದಿದ್ದನ್ನೇ ಅವರು ಮತ್ತೆ ಅವರು ಪಿಜ್ಜಾ ಕಂಪ್ನಿ, ಹಳೆ ಪಿಜ್ಜಾ ಕಂಪ್ನಿಗೆ ಡ್ರೈವರ್ ಆಗಿದ್ರು. ಅಷ್ಟು ಮಾತ್ರ ನಮ್ಗೆ ಗೊತ್ತಿತ್ತು. ಅವರು ಬರ್ತಿದ್ರು, ಇಲ್ಲಿ ನಿಲ್ಲಿಸಿದ್ರು, ನೋಡ್ತಿದ್ದೋ, ಮಾತಾಡಿದ್ರು, ನಾವು ನೋಡ್ತಿದ್ದೋ. ಮಗು ಸಣ್ಣ ಮಗು ಇದೆ, ಅವ್ರ ತಾಯಿ ಮಗು ಅಂದರೆ ಭುವನೇಶ್ವರನ ಹೆಂಡತಿ ಸುಸೈಡ್ ಮಾಡ್ಕೊಂಡು ತೀರೋಗ್ಬಿಟ್ರು. ಆ ಸುಸೈಡ್ ಮಾಡ್ಕೊಂಡು ತೀರೋಗಿದ್ದಕ್ಕೆ ಪಾಪ ಮಗು ಒಂದು 2 ವರ್ಷದ ಮಗುನ ಇವರೇ ತಾತ ಅಜ್ಜಿ ಇವರೇ ನೋಡ್ಕೊಳ್ಳೋದು. ಆ ಮಗು ನೋಡೋದಕ್ಕೆ ಬಂದಾಗ ಆ ಸೈಡಲ್ಲಿ ನಿಲ್ಲಿಸ್ಕೊಟ್ಟಿದ್ರು. ಬಹಳ ಒಳ್ಳೆಯ ಜನ, ಸಾಲ ಜಾಸ್ತಿ ಮಾಡ್ಕೊಬಿಟ್ಟಿದ್ರು. ಪಾಪ ಅವರು ವಯಸ್ಸಾಗಿರೋರು 65 ವರ್ಷದ ತಂದೆ ಮತ್ತು 60 ವರ್ಷದ ತಾಯಿ ಇಬ್ಬರು ಬೋಂಡ ಮತ್ತು